ಧನಸ್ಸು ರಾಶಿಯವರಿಗೆ ದೀಪಾವಳಿ ಕತ್ತಲು ಹಾಗೂ ಬೆಳಕು ಎರಡೂ ಕೂಡ ಇರುತ್ತೆ, ಮಿಶ್ರ ಫಲ ಅಂತ ಹೇಗಾಗುತ್ತೆ ಗುರುಜಿ? ಇವ್ರಿಗೆ ಬಹಳ ಚೆನ್ನಾಗಿತ್ತು. ಇಷ್ಟು ದಿನ ದೀಪಾವಳಿ ಹಬ್ಬ ಆದಮೇಲೆ ದಿಢೀರ್ ಗುರು ಬದಲಾವಣೆ, ಅಷ್ಟಮ ಸ್ಥಾನ, ಕಷ್ಟಗಳು ಸ್ವಲ್ಪ ಎದುರಾಗುವಂಥದ್ದು ಇರುತ್ತೆ. ಅರ್ಧಾಷ್ಟಮ ಶನಿ ನಡೀತಾ ಇದೆ. ಬಹಳ ಚೆನ್ನಾಗಿರುವಂಥ ವ್ಯಕ್ತಿಗಳೂ ದಿಢೀರಂತೆ ಏನೋ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಏನಪ್ಪ ಮದುವೆಗೆಲ್ಲ ಫಿಕ್ಸ್ ಆಗಿತ್ತು, ಬಹಳ ಮಗಳ ಮದುವೆ ವಿಚಾರದಲ್ಲಿ ಎಲ್ಲ ಮಾತುಕತೆ ಆಗಿರುತ್ತೆ, ಕೊನೆ ಮೂಮೆಂಟ್ಗಳಲ್ಲಿ ಕೈ ತಪ್ಪೋಗುವಂಥದ್ದು ಅಥವಾ ಮುಂದಕ್ಕೆ ಹೋಗುವಂಥದ್ದು, ಮದುವೆ ವಿಚಾರದಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಭಾಳ ಮುಖ್ಯವಾಗಿ ಮದುವೆಗೇನಾದರೂ ಫಿಕ್ಸ್ ಮಾಡಿದರೆ ಡಿಸೆಂಬರ್ವರೆಗೂ ಏನೂ ಮಾತುಕತೆ ಇಟ್ಕೋಬೇಡಿ. ಯಾಕಂತ ಹೇಳಿದ್ರೆ ಗುರು ದಿಢೀರ್ ಬದಲಾವಣೆಯಿಂದ ಇವ್ರಿಗೆ ಧನುರಾಶಾಧಿಪತಿನೇ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇರೋದು. ಅದು ಉಚ್ಚ ಸ್ಥಾನ, ಆದರೆ ಅಷ್ಟಮ ಆಗಿದ್ದಾನೆ. ಸೊ ಹಾಗಾಗಿ ಫಲಗಳು ಕಳ್ಕೊಳ್ಳುವಂಥದ್ದು ಇರುತ್ತೆ. ಸಪ್ತಮದಲ್ಲಿದ್ದಾಗ ಬಹಳ ಚೆನ್ನಾಗಿರುತ್ತೆ ಧನುರಾಶಿಯವರಿಗೆ. ಆದರೆ ಈ ಡಿಸೆಂಬರ್ 5ನೇ ತಾರೀಕುವರೆಗೂ ಇವರಿಗೆ ಸ್ವಲ್ಪ ಒಂದಷ್ಟು ಸಮಸ್ಯೆಗಳೇ ಎದುರಾಗುವಂಥದ್ದು ಇರುತ್ತೆ. ಹಾಗಾಗಿ ಅದೊಂದು ಕಾರಣ ಮದುವೆ ವಿಚಾರದಲ್ಲಿ. ಎರಡನೇದು, ಕೆಲಸಗಳ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಇನ್ ಟೈಮ್ ಕೆಲಸಗಳಾಗಲ್ಲ. ಇವತ್ತಾಗೋ ಕೆಲಸ ನಾಳೆ ನಾಳಿದ್ದು, ಇನ್ನು ರಾಹು ದೇಶ ಏನಾದರೂ ನಡೀತಾ ಇದ್ದರೆ ಇನ್ನೂ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಒಟ್ಟಾರೆ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುತ್ತೆ, ವಿವಾಹದ ವಿಚಾರದಲ್ಲಿ ಮುಂದಕ್ಕೆ ಹೋಗುತ್ತೆ ಅಥವಾ ವಿವಾಹ ಮುರಿದು ಬೀಳುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಅದರ ಜೊತೆಗೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಬರಬೇಕಾಗಿರುವಂಥ ಹಣ ಅಷ್ಟಮದಲ್ಲಿರೋದ್ರಿಂದ ಗುರು ಬರಬೇಕಾಗಿರ್ತದೆ. ಇವತ್ತು ಯಾವುದೋ ದುಡ್ಡು ಬರಬೇಕು ಅಥವಾ ವಾರದಲ್ಲಿ ಯಾರೋ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ, ಬರೋದಿಲ್ಲ. ಇನ್ ಟೈಮ್ ಕೆಲಸಗಳು ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡ್ತೀರಂದರೆ ಒಂದು ಸ್ವಲ್ಪ ಕಡಲೆಕಾಳನ್ನು ನಿಮ್ಮ ಜನ್ಮ ನಕ್ಷತ್ರ ಆಗ್ಬೋದು ಅಥವಾ ಗುರುವಾರ ಅದನ್ನು ಪೂಜೆ ಮಾಡಿ ನೆನೆಸಿ ಹಸುಕ್ಕೆ ತಿನ್ನಿಸೋದು ಅಥವಾ ದಾನ ಮಾಡುವಂಥದ್ದು, ಇದನ್ನು ನೀವು ಮಾಡಿ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗುತ್ತೆ.